3 ದಿನದ ನಂತರ. ಯವ್ವ, ನಾನಿನ್ನು ಊರಿಗೆ ಹೋಗಿ ಬರ್ತೀನಿ ಬೇ. ನಿಮ್ಮ ಮಳೆ ಅಂದ್ರೆ ರಾತ್ರಿನ ಫೋನ್ ಹಚ್ಚಿದ್ರು, ನಾಳೆ ಏಟೋತಿದ್ರು ಬಾ ನೀನು ಹೋಗಿ. ಎಷ್ಟು ದಿನ ಆಯ್ತು ಇನ್ನು ಅಲ್ಲೇ ಕುಂತು ಬಿಟ್ಟಿಯಲ್ಲ, ಮತ್ತು ಇಲ್ಲಿ ಕೆಲಸ ಎಲ್ಲ ಅದಾವು ಲಘುನ ಬಾ ಅಂತಂದು ಫೋನ್ ಹಚ್ಚಿದ್ದ ಬೇ. ಅದಕ್ಕೆ ಇವತ್ತ ಹೋಗ್ತೀನಿ ಬೇ ನಾನು. ಯವ್ವ ನಾನು ಅಷ್ಟೇ ಬೇ, ಮನೆಗೆ ಹೋಗ್ತೀನಿ ಈಗ. ಅಲ್ಲಿ ಬಂದಾಗಿಂದ ಇಲ್ಲೇ ಉಳ್ಕೊಂಡ್ಬಿಟ್ಟಿನಿ ನಾನು. ಹುಡುಗರು ಮತ್ತು ನಿಮ್ಮ ಮಳೆಯ ಅಲ್ಲೇ ಮನ್ಯಾಗ ಅಷ್ಟ ಆಗ್ಬಿಟ್ಟಾರ. ಅವರು ಬಾ ಬಾ ಎಷ್ಟು ದಿನ ಇರ್ತಿದ್ದಿ ಅಲ್ಲೇ, ಬಂದ್ಬಿಡು ನಾಳೆ. ಹೆಂಗೋ ನಿಮ್ಮ ಅಕ್ಕನ ಊರಿಗೆ ಹೊಂಟಾಳಲ್ಲ, ಮತ್ತೊಬ್ಬೇಕೆ ಏನಲ್ಲಿ ಇರ್ತಿದ್ದಿ, ಬಂದ್ಬಿಡು ಅಂತ ಅನ್ನಕುಂತಾರೆ ಬೇ. ಅದಕ್ಕೆ ನಾನು ಹೋಗ್ತೀನಿ ಬೇ. ಅಲ್ರವ, ಈಗ ಬಂದು ಒಂದು 8 ದಿನ ಆಗೈತಿ, ಇನ್ನೊಂದು 2 ದಿನ ಇರಬೇಕಿಲ್ಲ. ಏನು ಹಿಂಗೆ ಬರ್ತೀರಿ ಹಿಂಗೆ ಹೋಗ್ಬಿಡ್ತೀರವ. ಇನ್ನೊಂದು 4 ದಿನ ಇರ್ರಿ ಹೋಗಂತ್ರಂತ. ಬೇಕಾದ್ರೆ ನಿಮ್ಮ ಗಂಡಂದ್ರಿಗೆ ಫೋನ್ ಹಚ್ಕೊಡ್ರೆ ನಾ ಹೇಳ್ತೀನಂತ ಬೇಕಾರೆ. ಯವ್ವ ಇಲ್ಲ ಬೇ, ಆಗಲೇ ಬಂದು ಭಾಳ ದಿನ ಆಗೈತಲ್ಲ ಬೇ. ಬೇಕಾರೆ ಮತ್ತೆ ಮುಂದಿನ ವಾರ ಬರ್ತೀನಂತ ತಗೋ. ಈಗ ಹೆಂಗೆ ಮುಂದಕ್ಕೆ ದಸರಾ ಬರೋದೈತಲ್ಲ, ಬೇಕಾರೆ ದಸರಾ ಹಬ್ಬಕ್ಕೆ ಬರ್ತೀನಂತ ತಗೋ. ನೀ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಅದ್ರ ಒಳಗೆ ಬೇಕಾರೆ ಆತಂದ್ರೂ ಬರ್ತೀನಂತ ತಗೋ. ನಿನಗೆ ಯಾವಾಗಾರ ನಾನು ನೆನಪಾಗಿನಿ ಅಂತ ನೀನು ಒಂದೇ ಫೋನ್ ಹಚ್ಬಿಡು. ನೀ ಫೋನ್ ಹಚ್ಚಿದ್ದ ಮಾರನೇ ದಿನನೇ ಇಲ್ಲಿದ್ದು ಬಿಡ್ತೀನಿ ನೋಡ್ಬೇ. ಹ್ಞೂ ಬೇವ, ಈಗ ಹೊಕ್ಕಿವ್ ತಗೋ. ಮೊದ್ಲ ನಿಮ್ಮ ಸೊಸೆಂದ್ರ ಮುಖ ಹಿಂಗೆ ಮಾಡ್ಕೊಂಡಾರ, ಅದಕ್ಕೆ ನಾವು ಹೊಕ್ಕಿವ್ ತಗೋ. ಮತ್ತೆ ಬೇಕಾದ್ರೆ ಬರ್ತೀವಂತ. ಸರಿ ಆ ತಗೋರವ, ಹಂಗಾರ ಹೊಕ್ಕಿನಿ ಅಂತ ಅನ್ನ ಕುಂತೀರಿ. ಸರಿ, ಈಗ ಎಷ್ಟು ಮಧ್ಯಾಹ್ನಕ್ಕೆ ಹೋಗ್ಕಿರನ? ಹ್ಞೂ ಬೇವ, ಈಗ ಮಧ್ಯಾಹ್ನಕ್ಕೆ 1 ಗಂಟೆ ಬಸ್ ಐತಲ್ಲ, ಅದಕ್ಕೆ ಹೊಕ್ಕಿವಿ. ಸರಿ ಆ ತಗೋರವ, ಹುಷಾರು ನೋಡ್ರಿ ಹಂಗಾರ. ಬಟ್ ಈ ಬರೀ ಎಲ್ಲ ನೆನಪು ಮಾಡಿ ಇಟ್ಕೊಂಡಿರಲಿಲ್ಲ, ಮತ್ತೇನಾರು ಬಿಟ್ಟಿರ? ಯವ್ವ ಎಲ್ಲ ಇಟ್ಕೊಂಡೈತಿ, ಅದು ಬಂಗಾರದೊಂದು ಕೊಡ್ಬೇ. ಈಗಲೇ ನಿನ್ನ ಸೊಸೆಯರೆಲ್ಲರೂ ಕೆಳಗಡೆ ಅದಾರ, ಯಾರೂ ಇಲ್ಲ ನೋಡ್ಕೊಂಬಂದೆ. ಈಗಲೇ ಕೊಟ್ಬಿಡ್ಬೇ. ನನ್ನ ಬ್ಯಾಗ್ನು ಇಲ್ಲೇ ತೊಗೊಂಬಂದಿನಿ. ಆ ಬ್ಯಾಗ್ನಾಗ ಕೆಳಗತ್ತ ಇಟ್ಟು ಅದ್ರ ಮೇಲೆ ನನ್ನ ಸೀರೆ ಗೀರಿ ಎಲ್ಲ ಇಟ್ಕೊಂಡ್ಬಿಡ್ತೀನಿ. ಕೊಡ್ತೀಯಾ ಬೇ? ನಾನು ಒಂದು ಹರ್ಕಲ್ದು ಚೀಲ ತಂದಿನಿ ಬೇ, ಅವ್ರಿಗೆ ಯಾರಿಗೂ ನಮ್ಮ ಮೇಲೆ ಅನುಮಾನ ಬರಬಾರ್ದಂತಂದು. ಅದ್ರಾಗ ನಾನು ಹಂಗೆ ಈ ಹೆಂಗೋ ಒಂದು 2-3 ದಿನ ಸೀರೆ ಇಲ್ಲೇ ಬಿಟ್ಟಿನಲ್ಲ, ಒಂದು ಬಂಗಾರದ ಇಟ್ಕೊಂಡು ಅದ್ರ ಮೇಲೆ 1-2 ಹರ್ಕಲ್ದು ಸೀರೆ ಇಟ್ಕೊಂಡು ಹೋಗ್ಬಿಡ್ತೀನಿ. ನಂದೇನು ಇಲ್ಲೇ ಐತಲ್ಲ ಮನೆ, ಯಾರಿಗೂ ಗೊತ್ತಾಗಂಗಿಲ್ಲ. ಚಲೋ ಮಾಡಿದ್ರಿ ನೋಡು. ಯಾವುದೇ ಕಾರಣಕ್ಕೂ ಮನ್ಯಾಗ ಯಾರಿಗೂ ಗೊತ್ತಾಗಬಾರ್ದು. ಏನು ಚಂದನ ತಂಗ ಕೆಳಗೆ ಇಟ್ಕೊಂಡು ಹೋಗ್ಬೇಕು. ಶೀಲ ಒಂದು ಏನು ಬಿಡು, ಇದ ಊರಾಗ ಒಂದು 4 ಮನೆ ದಾಟಿದ್ರೆ ಬಂದ್ಬಿಡ್ತೈತಿ. ಆದ್ರೆ ಮೀನವ್ವ ನೀನು ಹುಷಾರು ನೋಡ. ಊರಿಗೆ ಹೊಂಟಿದಿ, ಬಸ್ನಾಗ ಹೊಂಟಿದಿ, ಚೀಲಾನ ಮಾತ್ರ ಎಲ್ಲೂ ಇಡಕ್ಕೆ ಹೋಗ್ಬೇಡ. ನಿನ್ನ ತೊಡೆ ಮೇಲೆ ಇಟ್ಕೋ. ಏನು ಆತು ತಗೋರಿ ಬೇವ, ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನಾವು ಹುಷಾರಾಗಿ ಹೋಯ್ತೀನಿ ತಗೋ. ಈಗ ಒಂದು ಸೀರೆ ಐತಿ, ಆ ಸೀರೆಗ ಅದನ್ನೆಲ್ಲ ಸುತ್ತರ್ಕೊಂಡು ಕೆಳಗಡೆ ಇಡ್ತೀನಿ. ಅದ್ರ ಮೇಲೆ ಎಲ್ಲ ಬಟ್ಟೆ ಇಟ್ಟು ಒಂದು ಸ್ವಲ್ಪ ಇವು ತರಕಾರಿ ಇವನು ಒಯ್ಯಾಕೆ ಕುಂತೀನಲ್ಲ, ಅದ್ರ ಮೇಲೆ ಇಟ್ಬಿಡ್ತೀನಿ. ಯಾರಿಗೂ ಗೊತ್ತಾಗಂಗಿಲ್ಲ. ಸರಿ ತಗೋ, ಹಂಗಾರ ಇಲ್ಲೇ ನಿಂತ್ಕೊಂಡಿರಿ. ಯಾರೂ ಇಲ್ಲಲ್ಲ ಹೊರಗಡೆ. ನನ್ನ ಸೊಸೆಯಾರು ನೋಡಿದಂದ್ರೆ ಮುಗೀತು, ನಮ್ಮ ಕತಿ ಎಲ್ಲ ಮುಗ್ದ ಓತು. ನೀವು ನೋಡಿದ್ರಿಲ್ಲ, ಯಾರೂ ಬಂದಿಲ್ಲ ನಿಮ್ಮಿಂದ. ಯವ್ವ ನೀ ಏನೂ ತಲೆ ಕೆಡ್ಸ್ಕೊಬೇಡ, ನಾವು ನೋಡ್ಕೊಂಡ ಬಂದೀವಿ. ಎಲ್ಲರೂ ಕೆಳಗಡೆ ಅಡುಗೆ ಮಾಡಾಕುಂತಾರ, ಅದಕ್ಕೆ ಬೇಗ ತೊಗೊಂಬಂದ್ಬಿಡಿ ಬೇಗ. ಸರಿ ತಗೋ ಹಂಗಾರ. ಚಿಲವ ಮೀನವ, ಏನಾತ ಬೇ? ಎದಕ್ಕಂಗ ಒದ್ರಾಗ ಕುಂತಿದಿ? ಯಾಕೆ ಗಾಬರಿ ಆಗಿದೆಯಲ್ಲ ಒಂದೇ ಸಮನೆ? ಏನಾತ? ನಂದು ಗಾಡ್ರೇಜ್ನಾಗ ಬಂಗಾರ ಇಟ್ಟಿದ್ದಿಲ್ಲ, ಬಂಗಾರನ ಕಾಣವಲ್ದು. ಯವ್ವ ಏನು ಹೇಳಾಕುಂತಿದ್ದಿ ನೀನು? ಚಂದನ ತಗ ನೋಡಿದೇ ಇಲ್ಲ? ಹೂನ ಹುಡುಗಿ, ಎಲ್ಲ ಚಂದನ ತಗ ನೋಡಿನಿ, ಅಲ್ಲೇ ಇಟ್ಟಿ ನಾನು ಕೆಳಗಡೆ. ಚಾವಿ ಕೂಡ ನಾನು ಇಲ್ಲಿನದು ಕಾಟ ಕೆಳಗಡೆ ಇಟ್ಟಿರ್ತೀನಿ. ನಮ್ಮ ಮನ್ಯಾಗ ಯಾರಿಗೂ ಗೊತ್ತಿಲ್ಲದು ಇಟ್ಟಿದ್ದು. ನಾನು ಎಲ್ಲಿ ಇಟ್ಟಿದ್ದೆ ಅಲ್ಲೇ ಐತಿ ಚಾವಿ. ಆದ್ರೆ ಬಂಗಾರನ ಕಾಣವಲ್ದ ಯವ್ವ ಇದ್ರಾಗ ಗಾಡ್ರೇಜ್ನಾಗ. ಯವ್ವ ಇದೇನು ಬೇ ನೀನು? ಇದೇನು ಹೇಳಾಕುಂತಿದ್ದಿ ನೀನು? ಯವ್ವ ನಂಗೆ ನಂಬಕ್ಕಾಗವಲ್ದಲ್ಲ ಬೇ. ಅಯ್ಯ ಯವ್ವ, ನಾ ಎಂಥ ಚಲೋ ಬಂಗಾರನ ಹಾಕೋಬೇಕು ಅಂತ ಎಷ್ಟು ಆಸೆ ಪಟ್ಟಿದ್ನ. ದಸರಾ ಹಬ್ಬಕ್ಕೆ ಹಾಕೊಂಡು ಎಲ್ಲರಿಗೂ ಊರಾಗ ಎಲ್ಲರಿಗೂ ತೋರಿಸಿ ಮೆರವಣಿಗೆ ಹಾಕೊಂಬರೋಣ ಅಂತ ಏನೇನೋ ಆಸೆ ಪಟ್ಟಿದ್ನಲ್ಲ ಯವ್ವ. ಎಲ್ಲ ನೀರಾಗ ಹೋಮ ಮಾಡ್ದಂಗೆ ಆತಲ್ಲ ಯವ್ವ. ಯವ್ವ ಎಲ್ಲಿ ಹೋತ ಬೇ ಬಂಗಾರ? ನನಗೇನಾರ ಬಂಗಾರ ಸಿಗಲಿಲ್ಲ ಅಂದ್ರೆ, ಆ ಸರ ಸಿಗಲಿಲ್ಲ ಅಂದ್ರೆ ನಾ ಮಾತ್ರ ಇರಂಗಿಲ್ಲವ ಯವ್ವ ಇಲ್ಲಿ ಯವ್ವ. ಶಿಲವ ನೀನು ಹಾಳಕ್ಕೆ ಹೋಗ್ಬೇಡ, ಸುಮ್ಮನೆ. ಇದು ಎಲ್ಲಿ ಹೋಗೈತಿ ಏನನ್ನ ನಾ ಪತ್ತೆ ಹಚ್ತೀನಿ. ನೀನೇನು ಹೆದ್ರಕ್ಕೆ ಹೋಗ್ಬೇಡ, ಸುಮ್ಮನೆ. ಯವ್ವ ಆಗಲೇ ಬಂಗಾರನ ಯಾವಕ್ಕೇನ ಏನು ಯಾವನ ತೊಗೊಂಡು ಹೋಗ್ಬಿಟ್ಟಾನ. ಇನ್ನೇನು ಸಿಗ್ತೈತಿ ಬೇ ನಮ್ಮ ಕೈಯಾಗ? ಅದಕ್ಕೆ ನಾನು ಅವತ್ತಂದೆ ಬ್ಯಾಡ ಬೇ ಯವ್ವ, ಕೊಟ್ಬಿಡು, ನಮ್ಮ ಮನೆಗೆ ಹೋಗಿ ಇಟ್ಕೊಂಡ್ಬಿಡ್ತೀನಿ ಅಂತಂದು. ನೀನು ಬೇಡ, ನಿಮ್ಮ ಮನೆಗೆ ಈಗಲೇ ಒಯ್ಯೋದು ಇಲ್ಲೇ ಇಡೋಣ ಅಂತಂದು ಇಲ್ಲೇ ಇಟ್ಟು ಈಗ ನೋಡು ಕೈಗ ಸಿಗವಲ್ದಲ್ಲ ಬೇ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅಂಥ ಚಲೋ ಬಂಗಾರ, ಅಷ್ಟು ಉದ್ದಂದು ಸರ. ಯವ್ವ ಎಷ್ಟು ಆಸೆ ಪಟ್ಟಿದ್ದೆ ಬೇ ನಾನು ಆ ಸರಕ್ಕೆ. ಯವ್ವ ನನ್ನ ಗಂಡ ನಾನು ಬಂಗಾರದ ಸರ ತೊಗೊಂಬರ್ತೀನಿ ಅಂತ ನಿನ್ನಿಂದನ ಕಾಯಾಕುಂತಾನೆ ಬೇ. ಈಗ ಕೇಳಿದ್ರೆ ನಾನು ಏನಂತ ಹೇಳಿ ಬೇ? ಇಷ್ಟು ದೊಡ್ಡದೈತಿ ಸರ, ನಾನು ಅದನ್ನು ಹಾಕ್ಕೊಂಡು ಮುಂದಿನ ಸಲ ಇಲ್ಲಿಗೆ ಬರೋ ಮುಂದೆ ಅದನ್ನು ಹಾಕ್ಕೊಂಡು ಚಲೋ ಸೀರೆ ಉಟ್ಕೊಂಡು ಇಲ್ಲಿಗೆ ಬಂದು ನಿನ್ನ ಸೊಸೆಯರ ಮುಂದೆ ಎಲ್ಲ ಬಿಲ್ಡಪ್ ಕೊಟ್ರಾತು, ನನ್ನ ಗಂಡ ಕೊಡ್ಸೋಣ ಅಂತ ಹೇಳ್ಬೇಕು ಅಂತ ಏನೇನೇನೇನೇನೋ ಆಸೆ ಇಟ್ಕೊಂಡಿದ್ದೆ ಬೇ. ಈಗ ನೋಡಿದ್ರೆ ಬಂಗಾರನ ಸಿಗವಲ್ದಲ್ಲ ಬೇ. ಯವ್ವ ಇದೆಲ್ಲ ನಿನ್ನ ಸೊಸೆ ಅಂದ್ರೆ ಕೈ ಚಾಳಕ, ನನಗೆ ಗೊತ್ತೈತಿ. ಅವ್ರ ಏನೋ ತೊಗೊಂಡಂಗಾಗಾರ ಬಾಬೆ ಯವ್ವ ಕೇಳೋಣ. ಅದು ಹೆಂಗೆ ತೊಗೊಂಡಾರ ಅವರು ಕೇಳಬಿಡಣ ಬಾಬೆ. ನಿಮಗೇನಾರ ತಲೆಗಿಲಿ ಕೆಟ್ಟೈತ ಏನು? ನಾ ತೊಗೊಂಡಿರೋದು ಬಂಗಾರ ನಮ್ಮ ಮನ್ಯಾಗ ಯಾರಿಗೂ ಗೊತ್ತಿಲ್ಲ, ಅವ್ರು ಹೆಂಗೆ ತೊಗೋತಾರ?
ಯವ್ವ ನಿನ್ನ ಸೊಸೆಯರು ಭಾರಿ ಅದಾರ ಬೇ. ಅವ್ರೇನು ಒಂದು ನೀರ್ನಾಗ ಮುಳುಗಾರಲ್ಲ ಅವರು, ಹಗರಿಲ್ಲ ಅವರು. ನಂಗೇನೋ ಅವರ ತೊಗೊಂಡಾರಂತ ಅನ್ನಿಸ್ತೈತಿ ಬೇ. ಏ ನಿಮ್ಗೆ ಹೇಳಿದ ಅರ್ಥ ಆಕೈತೇನೆ ಏನಿಲ್ಲ. ಅವ್ರು ತೊಗೊಳಕ್ಕೆ ಸಾಧ್ಯನೇ ಇಲ್ಲ, ಅವ್ರಿಗೆ ಗೊತ್ತೇ ಇಲ್ಲ ನಾನು ತೊಗೊಂಡಿರೋದ ಬಂಗಾರ. ಅದು ಅಲ್ದ ಸಿದ್ದಣ್ಣಗೂ ಹೇಳ ಬಂದಿದ್ದೆ, ಯಾವ್ದ ಕಾರಣಕ್ಕೂ ನಮ್ಮ ಮನೆಯವ್ರು ಏನು ಕೇಳಿದ್ರು ಏನು ಹೇಳಕ್ಕೆ ಹೋಗ್ಬೇಡ ಅಂತಂದಿದ್ದೆ. ಅವನು ಏನು ಹೇಳಿಲ್ಲ ಅಂತ ಅಂದ ಮೇಲೆ ಈ ಬಂಗಾರ ಎಲ್ಲಿ ಹೋಗಕ್ಕೆ ಸಾಧ್ಯ? ಯವ್ವ ಅಂದ್ರೂ ಒಂದ್ಸಲ ಕೇಳೋಣ ಬಾಬೆ, ನಂಗಂತೂ ಅವ್ರ ಮೇಲೆನ ಅನುಮಾನ ಐತಿ. ಅಲ್ಲ ಹುಡುಗಿ, ಕೇಳೋಣ ಅಂತಿದೆಯಲ್ಲ ನೀನು. ಈಗ ಕೇಳಿದ್ರ ಅಷ್ಟಕ್ಕೊಂದು ಬಂಗಾರ ಮಾಡ್ಸಕ್ಕೆ ರೊಕ್ಕ ನಿಮ್ಮ ಹತ್ರ ಎಲ್ಲಿಂದ ಬಂತು? ಅದು ನಮಗೆ ಯಾರಿಗೂ ಹೇಳಾರ್ದಂಗೆ ಅದು ಹೆಂಗೆ ಮಾಡಿಸಿದ್ರಿ ಅಂತ ವಾಪಸ್ ನಮ್ಮ ತಲೆಗೆ ಬರ್ತೈತ ಮೀನವ್ವ. ಯವ್ವ ಅದೆಲ್ಲ ಗೊತ್ತಿಲ್ಲ, ಮೊದಲು ಹೋಗಿ ನಿನ್ನ ಸೊಸೆರಿಗೆ ಕೇಳ್ತೀನಿ. ನಾನಂತೂ ಸುಮ್ಮನೆ ಬಿಡಂಗಿಲ್ಲವ, ನನಗೆ ಆ ಸಲ ಬೇಕಂದ್ರೆ ಬೇಕಾ ಅಷ್ಟೆ. ನಡಿಸಿಲ್ಲವ್ವ, ನಾವ ಹೋಗಿ ಕೇಳೋಣ. ಅಯ್ಯೋ ದೇವ್ರೇ, ಇವಕ್ಕಂತೂ ಬುದ್ಧಿನ ಇಲ್ಲ. ಈಗ ಏನಾರ ಇವ್ರು ಹೋಗಿ ಏನಾರ ಅವ್ರಿಗೆ ಕೇಳಿಬಿಟ್ರಂದ್ರೆ ನಾನು ಸೊಸೆಯರಿಗೆ ಮುಗೀತ ಕತಿ ಆಟ. ಈ ಮನೆಯಿಂದ ನನ್ನನ್ನು ಒದ್ದ ಹೊರಗಡೆ ಹಾಕ್ಬಿಡ್ತಾರೆ ಅಂತ ಕಂಡಾಪಟ್ಟಿ ರೊಕ್ಕ ಹಾಕಿ ಮಾಡಿಸಿದ್ದ ಬಂಗಾರ. ಅದು ಇವ್ರಿಗೆ ಯಾರಿಗೂ ₹1 ಕೊಡ್ಲಾರ್ದಂಗೆ ಮಾಡಿಸಿದ್ದು. ಯಾವ ಗೊತ್ತಾತಂದ್ರೆ ನನ್ನ ಕತಿ ಅಷ್ಟ. ಇದನ್ನ ಹೆಂಗಾರ ಮಾಡಿ ನಾನು ಪತ್ತೆ ಹಚ್ಚಬೇಕು. ಮೊದಲು ಹೋಗಿ ಇವ್ರನ್ನ ತಡಿಬೇಕು. ಯಾವುದೇ ಕಾರಣಕ್ಕೂ ಅವ್ರ ಮುಂದೆ ಏನೂ ಮಾತಾಡ್ಲಾರ್ದಂಗೆ ಮಾಡ್ಬೇಕು ನಾನು. ಏ ಪಂಚವ ಅಂಬವ, ಏ ಲಕ್ಷ್ಮೋ ಅಕ್ಕ ಬರ್ರಿಲಿ, ಲಗುನ ಲಗುನ ಬರ್ರಿ ಅಂದೆ ನಾನು. ಲಕ್ಷ್ಮೋ ಅಕ್ಕಲ್ಲ, ಲಕ್ಷ್ಮೋ ಅತ್ತಿಗೆಮ್ಮ. ಏನೋ ಒಂದು ಸುಮ್ಮನೆ ಇರ್ಬೇಕಾ? ಏ ಲಗು ಲಗನ ಬರ್ರಿ ಅತ್ತಿಗೆಮ್ಮ ಇಲ್ಲಿ. ಯಾಕ ಶೀಲವ, ಮೀನಚ್ಚಿಗವ, ಯಾಕ ಏನ ಸಿಟ್ನಾಗಿದ್ದಂಗದಿರಲ್ಲ, ಏನಾತ ನಿಮಗ? ಏ ಪಂಚವ, ಭಾಳ ನಾಟಕ ಮಾಡಬೇಡ ನೀನು. ಇದ್ರಾಗ ನಿಂದ ಏನು ಕಿತ್ತು ಬಿದ್ದಂಗೈತಿ. ಏನು ಮಾಡಿದಿ ಹೇಳು ಮೊದ್ಲು. ನಂದು ಕಿತ್ತು ಬಿನ ಏನು ಹೇಳಕ್ಕಂತೀವಿ ಮೀನಾಚಿಗವ? ನನಗಂತೂ ಒಂದು ಅರ್ಥನೇ ಆಗವಲ್ದವ. ಏ ಮೀನವ ಶಿಲವ, ನೀವು ಸುಮ್ಮನೆ ಇರಿ. ನಿಮ್ಗೆ ಇದೆಲ್ಲ ಗೊತ್ತಾಗಲ್ಲ, ನೀವು ಸುಮ್ಮನೆ ಇರಿ. ನಾನು ಕೇಳ್ತೀನಿ, ನೀವು ಸುಮ್ಮನೆ ಇರಿ. ಲಗುನ ಕೇಳ್ಬೇ ನೀನು. ನೀ ಕೇಳಿಲ್ಲ ಅಂದ್ರೆ ಇವಾಗ ನಾನೇ ಕೇಳ್ಬಿಡ್ತೀನಿ ನೋಡು ಮತ್ತೆ. ಹಾಂ ತಾತ ನೀವು ಸುಮ್ಮನೆ ಇರಿ, ನಾವು ಕೇಳ್ತೀನಿ, ನಾವು ಮಾತಾಡ್ತೀನಿ ಅಂತ ಅಂದಿನಿಲ್ಲ. ಸುಮ್ಮನೆ ಇರಿ ಈಗ. ಗೊತ್ತಾಗದಂಗೆ ಆಗೈತಿ ಪಂಚವ. ಸುಮ್ಮನೆ ಇರು. ಈಗ ನೋಡು ಹೆಂಗೆ ಮಾಡ್ತೀನಂತಂದು. ಏನಾತ್ರಿ ಅತ್ಯಾರ? ಯಾಕೆ ಇಷ್ಟೊಂದು ಸಿಟ್ನಾಗದಿರಲ್ಲ 3 ಜನ? ಏನಾತಂತದ್ದು? ಏ ಪಂಚವ, ನೀನೇನಾರ ನನ್ನ ಕಾಣಿಗೆ ಹೋಗಿದ್ದೇನೆ ನಿನ್ನೆ? ನಿಮ್ಮ ಕಾಣಿಗ ನಾನ ದಿನ ಹೋಗ್ತೀನಿ. ನೀನು ಯಾಕೆ ನಮ್ಮ ಅವನ ಕಾಣಿಗೆ ಹೋಗಿದ್ದಿ? ನಮ್ಮ ಅವನ ಕಾಣಿಗೆ ಹೋಗಕ್ಕೆ ನೀನು ಯಾರು? ಅಯ್ಯ ನಾನು ಯಾರಂದ? ನಾನು ಈ ಮನೆ ಸೊಸೆ ಇದ್ದೀನಿ. ಮತ್ತೆ ದಿನ ನಿಮ್ಮ ಅವನ ಕೋಣೆಯಿಂದ ಕಸನೆಲ್ಲ ಯಾರು ಮಾಡ್ತಾರೆ? ನಾ ಮಾಡ್ಲಾರ್ದ ನೀ ಬಂದು ಮಾಡ್ತಿದ್ದೇನ ದಿನ? ಏ ಕಸಾನೆಲ್ಲ ಮಾಡೋದು ಬಿಟ್ಟು ಮತ್ತೆ ಯಾವಾಗಾರ ಮಧ್ಯಾಹ್ನ ಹಂಗೆ ಏನಾರು ಎದಕ್ಕಾರ ಹೋಗಿದ್ದೇನೆ ನನ್ನ ಕೋಣಿಗೆ ನೀನು? ಏ ಅಂಬವ್ವ, ನೀನೇನಾರು ಹೋಗಿದ್ದೇನೆ ನನ್ನ ಕೋಣಿಗೆ? ಅತ್ಯಾರ, ನಾನಂತೂ ನಿಮ್ಮ ಕೋಣೆ ಕಡೆ ತಲೆ ಕೂಡ ಹಾಕಿ ಮಕ್ಕೊನಲ್ಲ. ಏನ ಕಸಾನೆಲ್ಲ ಮಾಡೋದಿದ್ರ ಪಂಜವನ ಹೋಗಿ ಮಾಡಿರ್ತಾಳೆ. ಈಗಂತೂ 1 ವಾರ ಮೇಲೆ ಆತು ಆಕಿನ ಮಾಡಾಕುಂತಾಳೆ ಮನ್ಯಾಗ ಕಸಾನೆಲ್ಲ. ನಾನಂತೂ ನಿಮ್ಮ ಕೋಣೆ ಕಡೆ ತಲೆ ಕೂಡ ಹಾಕಿಲ್ಲ. ಅಲ್ರಿ ಅತ್ಯಾರ, ನಾವು ನಿಮ್ಮ ಕೋಣಿಗೆ ಇದ್ರೆ ಏನಾತ? ಅಲ್ಲ ಅದಕ್ಕೆಲ್ಲ ನೀವ್ಯಾಕೆ ಈ ನಮ್ನಿ ಸಿಟ್ಟು ಮಾಡ್ಕೊಳ ಕುಂತೀರಿ? ನನಗಂತೂ ಒಂದು ಗೊತ್ತಾಗವಲ್ದಪ್ಪ. ಅದು ನನ್ನ ಕೊನೆಗ ಒಂದು ₹5,000 ಇಟ್ಟಿದ್ದೆ, ಕಾಣವಲ್ದದು. ಅದಕ್ಕೆ ನೀವೇನಾರು ತೊಗೊಂಡ್ರೇನು? ಹಂಗೇನಾರು ತೊಗೊಂಡಿದ್ರೆ ಹೇಳ್ಬಿಡ್ರಿ ಈಗಲೇ. ಏನ್ರಿ ಅತ್ಯಾರ, ₹5,000? ಅಲ್ರಿ ಅತ್ಯಾರ, ಮೊನ್ನೆ ಅತ್ಯಾರ ಮನ್ಯಾಗ ಒಂದು ಸ್ವಲ್ಪ ಸಂತಿ ಖಾಲಿ ಆಗೈತಿ. ಒಂದು ₹2,000 ಇದ್ರೆ ಕೊಡ್ರಿ, ಸಂತಿ ತೊಗೊಂಬರ್ತೈತಿ. ಬೇಕಾದ್ರೆ ಆಮೇಲೆ ನಿಮ್ಗೆ ಕೊಡ್ತೈತಿ ನಿಮ್ಮ ರೊಕ್ಕನ ಅಂತ ಹೇಳಿದ್ರೆ ನನ್ನ ಹತ್ರ ₹1 ಇಲ್ಲ. ನಾನೇ ದುಡ್ಯಾಕೆ ಹೋಗ್ತೀನಿ ಹಂಗನು ಹಿಂಗನು ಅಂತ ದೊಡ್ಡದಾಗಿ ಏನೇನೋ ಮಾತಾಡಿದ್ರಿ. ಇವಾಗ ನೋಡಿದ್ರೆ ₹5,000 ಇಟ್ಟಿದ್ರೇನು ನಿಮ್ಮ ಕೊನೆಯಾಗ? ಏ ₹5,000 ಅಂದ್ರೆ ₹5,000 ಅಲ್ಲ ನಾನು ಹೇಳಿದ್ದು, ₹1,000. ಮತ್ತು ನನಗೆ ಹೆಚ್ಚು ಕಮ್ಮಿ ಖರ್ಚಿಗೇನು ಬೇಕಾಗಿಲ್ಲ. ಎಲ್ಲದಕ್ಕೂ ನಿಮ್ಮ ಹತ್ರ ಒಂದು ಕೈ ಚಾಚ್ಬೇಕನ. ಅದಕ್ಕೆ ₹1,000 ನಾನು ಅಲ್ಲೇ ನಾನು ಕೊನೆಗೆ ಇಟ್ಟಿದ್ದೆ. ನೀನೇನಾರು ತೊಗೊಂಡೇನು ಕಸ ಅಂದ ನೆಲ ಒರೆಸೋ ಮುಂದೆ? ಅಯ್ಯೋ ಅತ್ಯಾರ, ನೀವು ನನ್ನ ಮೇಲೆ ಈ ಪಂಚವನ ಮೇಲೆ ಅನುಮಾನ ಪಡ್ತೀರಾ? ಚೇ 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 ಇಲ್ಲ, ಈ ಅವಮಾನವನ್ನು ನಾನು ತಾಳಲಾರೇ. ಅತ್ಯಾರ, ನಾನು ಈ ಮನೆ ಸೊಸಿ ಅದೀನ್ರಿ, ಸೊಸಿ. ಈ ಸೊಸಿ ಮೇಲೆ ಅನುಮಾನ ಪಡ್ತೀರಾ ನೀವು? ಮತ್ತಂಗಂದ್ರೆ ಆ ರೊಕ್ಕನ ಯಾರು ತಗೊಂಡಿರ್ತಾರ? ನನಗೇನು ಗೊತ್ತಾ ಶೀಲಚಿಗುವ? ನನಗೇನು ಗೊತ್ತಿಲ್ಲಪ್ಪ. ಪರರ ದುಡ್ಡು ಪಾಷಾಣಕ್ಕೆ ಸಮ ಅಂತ ಅನ್ಕೊಂಡಿರಕ್ಕೆ ನಾನು. ನನ್ನ ಮಗ್ಲ ₹1,000 ₹10,000 ಬಿದ್ರೂ ಅದನ್ನು ಕಣ್ಣು ಎತ್ತಿ ಸಹಿತ ನಾನು ನೋಡೋದಿಲ್ಲಪ್ಪ. ಅಂಥದ್ರಲ್ಲಿ ಅತ್ಯಾರ ನಿಮ್ಮ ಕಾಣಿಗೆ ಹೋಗಿ ನಿಮ್ಮ ರೊಕ್ಕನ ನಿಮಗೆ ಹೇಳ್ದಂಗೆ ನಾನು ಯಾಕ್ರಿ ತಗೊಳ್ಳೇರಿ ಅತ್ಯಾರ? ಬೇಕಾದ್ರೆ ನಿಮ್ಗೆ ಅನುಮಾನ ಇದ್ರೆ ಈಗಲೇ ತಡ್ರಿ, ಮನೆಯಾಗಿರೋರು ಎಲ್ಲರೂ ಸೇರಿಸ್ಬಿಡ್ತೀನಿ. ಅವರೆಲ್ಲರ ಮುಂದೆ ಕೇಳಿಬಿಡ್ರಿ ನೀವು. ನಿಮ್ಮ ಅನುಮಾನ ಬಗ್ಗೆ ಹರಿಲಿ ಬೇಕಾದ್ರೆ.
ನೀವು ಇಷ್ಟೊಂದು ನನ್ನ ಮೇಲೆ ಅನುಮಾನ ಪಡ್ತಾ ಇರೋದು ಚಿ 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 ಚಿ, ನನಗಂತೂ ಭಾಳ ಅಂದ್ರೆ ಭಾಳ ಬೇಜಾರಾಗ್ತಿದೆ ರೀ ಅತ್ತೆರ. ನಾನು ಈಗಿಂದೀಗಲೇ ಮನೆಯಾಗಿರೋ ಎಲ್ಲರೂ ಗಂಡು ಮಕ್ಕಳನ್ನ ಸೇರಿಸ್ಬಿಡ್ತೀನಿ. ಅವರೆಲ್ಲರ ಮುಂದೆ ತೀರ್ಮಾನ ಆಗಿಬಿಡ್ಲಿ ಆ ರೊಕ್ಕನ ಯಾರು ತೊಗೊಂಡಾರಂತ ಅನ್ನೋದು. ಅಂಬವಕ್ಕ ಹೋಗು, ಈಗಿಂದೀಗಲೇ ಮನೆ ಆಗಿರೋರು ಎಲ್ಲರೂ ಕರೆಸ್ಬಿಡು. ಈಗಿಂದೀಗಲೇ ನಮ್ಮ ಮನೆಯಲ್ಲಿ ಪಂಚಾಯಿತಿ ಆಗಲಿ, ಮನೆಯಲ್ಲಿ ಏನು ನಡೆದಿದೆ ಏನಿಲ್ಲ ಎಲ್ಲನೂ ಗೊತ್ತಾಗ್ಬಿಡ್ಲಿ. ಹೋಗಂಬ ಅಂಬವಕ್ಕ. ಏ ಬ್ಯಾಡ ಸುಮ್ಮನೆ ಏನೋ ಒಂದು ಮಾತು ಕೇಳ್ತಷ್ಟ ಅಷ್ಟಕ್ಕೆ ನೀನ್ಯಾಕ ಈ ನಮ್ನಿ ರೊಚ್ಚಿಗೆತ್ತಿದ್ದಿ.